ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ನೋಡಿ, ಬಹುತೇಕರಿಗೆ ಹಣವನ್ನ ಮುಂದಿನ ಭವಿಷ್ಯಕ್ಕಾಗಿ ಕೂಡಿಡುವಂತಹ ಅಭ್ಯಾಸ ಇದೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಹಳ ಕಷ್ಟಪಟ್ಟು ಬೆಳೆದು ಬಂದಿರ್ತಾರೆ. ಅವರ ತಂದೆ ತಾಯಿ ಕಷ್ಟಪಟ್ಟಿರ್ತಾರೆ. ಹಾಗಾಗಿ ನಮ್ಮ ತಂದೆ ತಾಯಿ ಪಟ್ಟಂತ ಕಷ್ಟವನ್ನ ನಾವು ಪಡೋದು ಬೇಡ. ಹಾಗಾಗಿ ಪ್ರತಿ ತಿಂಗಳು ನಾವು ದುಡಿದ ಹಣವನ್ನ ಮುಂದಿನ ಭವಿಷ್ಯಕ್ಕಾಗಿ ಕೂಡಿಡೋಣ ಅನ್ನುವಂಥ ಮನಸ್ಥಿತಿ ಹಲವರದ್ದಾದ್ರೆ, ಇನ್ನೂ ಕೆಲವರು ಇರೋದೇ ಒಂದೇ ಜೀವನ, ನಾವು ದುಡಿದಿದ್ದೆಲ್ಲವನ್ನೂ ಅನುಭವಿಸೋಣ ಅನ್ನುವಂಥ ಮನಸ್ಥಿತಿಯವರು ಮತ್ತೊಂದು ಕಡೆ. ಇನ್ನೂ ಕೆಲವೊಂದಷ್ಟು ಜನ ಸ್ವಲ್ಪವನ್ನ ಕೂಡಿಡ್ತಾರೆ, ಇನ್ನೂ ಸ್ವಲ್ಪವನ್ನ ಎಂಜಾಯ್ ಮಾಡೋಕೆ ಅಂತ ಹೇಳಿ ಹಣವನ್ನ ವಿನಿಯೋಗ ಮಾಡ್ತಾರೆ. ಎಲ್ಲಾ ತರಹದ ಜನರು ಕೂಡ ಈ ಭೂಮಿಯಲ್ಲಿದ್ದಾರೆ. ಆದ್ರೆ ಇನ್ನೂ ಕೆಲವರು ಜೀವನದುದ್ದಕ್ಕೂ ಹಣವನ್ನ ಕೂಡಿಡೋದ್ರಲ್ಲೇ ಕಾಲ ಕಳೆದು ಬಿಡ್ತಾರೆ. ಅವರ ಜೀವನವನ್ನ ಅವರು ಎಂಜಾಯ್ ಮಾಡೋದೇ ಇಲ್ಲ. ಅಂಥ ಒಂದು ಸ್ಟೋರಿ ಇವತ್ತಿನದ್ದು. ಹಾಗಿದ್ರೆ ಭವಿಷ್ಯಕ್ಕಾಗಿ ಕೂಡಿಡುವಂಥ ಅಭ್ಯಾಸ ಇಲ್ಲದವರು ಯಾವ ರೀತಿ ಕಷ್ಟಪಡ್ತಾರೆ? ಜೀವನದ ಎಲ್ಲ ಸುಖ ಸಂತೋಷಗಳನ್ನ ತ್ಯಾಗ ಮಾಡಿ ಜೀವನವನ್ನ ಅನುಭವಿಸೋದನ್ನ ಬಿಟ್ಟು ಕೇವಲ ಹಣವನ್ನ ಕೂಡಿಡಬೇಕು ಅನ್ನುವ ಉದ್ದೇಶದಿಂದ ಬಾಳಿದಂಥ ಮನುಷ್ಯರು ಯಾವ ರೀತಿ ಕೊನೆಗಾಲದಲ್ಲಿ ಪರಿತಪಿಸ್ತಾರೆ ಅನ್ನೋದನ್ನ ಇವತ್ತಿನ ಸ್ಟೋರಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಎಷ್ಟು ಸ್ಯಾಲ್ರಿ ಬಂತು ಅವೆಲ್ಲವನ್ನು ಕೂಡ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿ ತಿಂಗಳ ಅಂತ್ಯಕ್ಕೆ ಯಾರ ಬಳಿಯಾದ್ರೂ ಕೂಡ ಬೇಡುವಂತ ಸ್ಥಿತಿ ಅನೇಕರದ್ದು. ಇನ್ನೂ ಕೆಲವರದ್ದು ಹಿತಮಿತವಾದಂಥ ಜೀವನ, ಅಂದ್ರೆ ಎಷ್ಟಿದೆಯೋ ಅಷ್ಟರಲ್ಲೇ ಜೀವನ ನಡೆಸ್ತಾರೆ. ತಿಂಗಳ 15,000 ಸಂಬಳ ಸಿಕ್ಕರೂ ಕೂಡ ಅದನ್ನು ಅಚ್ಚುಕಟ್ಟಾಗಿ ವಿನಿಯೋಗ ಮಾಡೋದ್ರ ಜೊತೆಗೆ ಯಾರನ್ನೂ ಕೂಡ ಬೇಡದೆ ಜೀವನ ನಡೆಸುವಂಥವ್ರು ಕೂಡ ಇದ್ದಾರೆ. ಆ ಮೂಲಕ ಸ್ವಾಭಿಮಾನದ ಜೀವನವನ್ನ, ನೆಮ್ಮದಿಯಿಂದ ಜೀವನವನ್ನ ನಡೆಸುವಂಥವ್ರು ಕೂಡ ಇದ್ದಾರೆ. ಇನ್ನೂ ಕೆಲವರು ಹೊಟ್ಟೆಗೆ ಸರಿಯಾಗಿ ತಿನ್ನದೆ ಅಗತ್ಯಗಳಿಗೆ ಖರ್ಚು ಮಾಡದೆ ಕೂಡಿಡುವಂಥ ಅಭ್ಯಾಸವನ್ನ ಹೊಂದಿರ್ತಾರೆ. ಎಂಥವರು ಬೇಗನೆ ಶ್ರೀಮಂತರೇನೂ ಆಗಬಹುದು, ಆದ್ರೆ ಸ್ವಲ್ಪವೂ ಅಗತ್ಯಗಳಿಗೆ ಖರ್ಚು ಮಾಡದೆ ಹೋದ್ರೆ ಮುಂದೆ ಬೇಕಾದಷ್ಟು ಹಣವಿದ್ರೂ ಕೂಡ ನಾನು ಸುಮ್ಮನೆ ಕೂಡಿಟ್ಟೆ, ನಾನೇನೂ ಬದುಕನ್ನ ಎಂಜಾಯ್ ಮಾಡಲಿಲ್ಲ, ಏನನ್ನೂ ನೋಡ್ಲಿಲ್ಲ, ಏನನ್ನೂ ಅನುಭವಿಸ್ಲಿಲ್ಲ ಅಂತ ಹೇಳಿ ಬೇಸರಿಸುವಂತಹ ಸ್ಥಿತಿ ಖಂಡಿತ ಬರುತ್ತೆ. ಹಾಗೆ ಇಲ್ಲೊಬ್ಬ ವೃದ್ಧರಿಗೆ ಆ ಥರದ ಒಂದು ಪರಿಸ್ಥಿತಿ ಎದುರಾಗಿದೆಯಂತೆ. ಯಾಕೆ ಹಾಗಿದ್ರೆ ಆ ವೃದ್ಧರು ಈ ರೀತಿ ಯೋಚನೆ ಮಾಡಿದ್ರು? ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊಂಡ್ರು? ನೋಡಿ, ಯೌವನದಲ್ಲಿ ಚೆನ್ನಾಗಿ ಹಣ ಉಳಿತಾಯ ಮಾಡಿ ವೃದ್ಧಾಪ್ಯದಲ್ಲಿ ಶ್ರೀಮಂತರಾಗಿದ್ರು ಅವರಿಗೆ ತಾವು ಈ ರೀತಿ ಕೂಡಿಟ್ಟಿದ್ದಕ್ಕೆ ಬೇಸರ ಆಗಿದೆಯಂತೆ. ಎಂದಿನ ವೇಗದ ಯುಗದಲ್ಲಿ ವೃದ್ಧಾಪ್ಯದಲ್ಲಿ ಯಾರೊಂದಿಗೂ ಕೈ ಚಾಚದೆ ಸ್ವಾಭಿಮಾನದಿಂದ ಬದುಕೋದಕ್ಕೆ ಅನೇಕರು ಇಷ್ಟಪಡ್ತಾರೆ. ನಾನು ವಯಸ್ಸಾದ ಕಾಲದಲ್ಲಿ ಯಾರನ್ನೂ ಬೇಡಬಾರ್ದು, ಯಾರ ಹತ್ರಕ್ಕೂ ಹೋಗಬಾರ್ದು, ನನ್ನ ಕಷ್ಟ ಅಂತ ಬಂದಾಗ ನನ್ನ ಅಕೌಂಟ್ನಲ್ಲಿ ದುಡ್ಡಿರಬೇಕು ಅಥವಾ ನನ್ನದೇ ಪ್ರಾಪರ್ಟಿ ಇರಬೇಕು ಅನ್ನುವಂಥ ಬಹಳಷ್ಟು ಜನ ಯೋಚನೆ ಮಾಡುವಂಥವ್ರು ಇದ್ದಾರೆ. ಅನೇಕರು ಯೌವನದಲ್ಲಿ ಸಾಕಷ್ಟು ಹಣವನ್ನ ಕೂಡಿಡ್ತಾರೆ. ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನ ಕಾಯ್ದುಕೊಳ್ಳುವುದಕ್ಕಾಗಿ ಸಂಪತ್ತನ್ನ ಹೂಡಿಕೆ ಮಾಡ್ತಾರೆ. ಇವಾಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾರೆ. ಚಿನ್ನವನ್ನ ಖರೀದಿ ಮಾಡೋದು, ಚಿನ್ನವನ್ನ ಹೂಡಿಕೆ ಮಾಡೋದು, ಅಥವಾ ಗೋಲ್ಡ್ ಕಾಯಿನ್ಗಳನ್ನ, ಗೋಲ್ಡ್ ಬಿಸ್ಕೆಟ್ಗಳನ್ನ ಪರ್ಚೇಸ್ ಮಾಡೋದು, ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಇದೆಲ್ಲವೂ ಕೂಡ ಭವಿಷ್ಯಕ್ಕೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ FD RD ಬಹಳಷ್ಟು ಆಪರ್ಚುನಿಟಿಗಳನ್ನ ಬಹಳಷ್ಟು ಸಂಘ ಸಂಸ್ಥೆಗಳಾಗ್ಲಿ, ಬ್ಯಾಂಕ್ಗಳಾಗ್ಲಿ, ಇನ್ಶೂರೆನ್ಸ್ ಕಂಪನಿಗಳಾಗ್ಲಿ ಕೊಟ್ಟಿದ್ದಾವೆ. ಅದರ ಮೂಲಕ ಭವಿಷ್ಯಕ್ಕಾಗಿ ನಾವು ಹಣವನ್ನ ಹೂಡಿಕೆ ಮಾಡ್ತೀವಿ. ಆದ್ರೆ ಕಡಿಮೆ ಖರ್ಚು ಮಾಡಿ ಮತ್ತು ಭವಿಷ್ಯಕ್ಕೆ ತುಸು ಹಣ ಉಳಿಸಿ ಅನ್ನುವಂಥದ್ದು ಪೋಷಕರು ನಮಗೆ ಹೇಳ್ಕೊಟ್ಟಿರುವಂಥ ಒಂದು ಪಾಠ. ನೀವು ಎಷ್ಟು ದುಡಿತೀರೋ ಅದರಲ್ಲಿ ಅರ್ಧದಷ್ಟನ್ನ ಉಳಿತಾಯ ಮಾಡಿ, ಇನ್ನು ಉಳಿದ ಅರ್ಧದಷ್ಟನ್ನ ನಿಮ್ಮ ಅಗತ್ಯತೆಗಳಿಗೆ ಖರ್ಚು ಮಾಡಿ ಅನ್ನುವಂಥ ಒಂದು ಪಾಠವನ್ನ ಎಲ್ಲಾ ಪೋಷಕರು ಹೇಳ್ತಾರೆ. ಆದ್ರೆ ಕೆಲವೊಮ್ಮೆ ಬದಲಾದ ಜೀವನ ಶೈಲಿಯಿಂದಲೋ ಅಥವಾ ಇನ್ಯಾರಿಂದಲೋ ಪ್ರೇರೇಪಣೆಗೊಂಡು, ಅಂದ್ರೆ ಇನ್ಯಾರಿಂದಲೋ ನಾವು ಇನ್ಸ್ಪೈರ್ ಆಗಿ ಕೆಲವೊಮ್ಮೆ ಹಣ ಕೂಡಿಡದೆ ಬರೀ ಮೋಜು ಮಸ್ತಿ ಮಾಡಿಕೊಂಡು ಯೌವನವನ್ನ ಕಳೆದು ಬಿಡ್ತೀವಿ. ಎಷ್ಟೋ ಜನ ನೋಡಿ, ಗಂಡು ಮಕ್ಕಳು ಮಾಡುವಂಥ ತಪ್ಪು ಏನು ಅಂತಂದ್ರೆ, ಒಂದು ಎಜುಕೇಶನ್ ಮುಗ್ದು ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಾಗ ಒಂದು ಕಡೆ ಕೈ ತುಂಬಾ ಸಂಬಳ ಬರ್ತಾ ಇರುತ್ತೆ, ಮತ್ತೊಂದು ಕಡೆ ನಾನು ಇಡೀ ದೇಶ ಸುತ್ತಬೇಕು ಅನ್ನುವಂಥ ಆಸೆ ಕೆಲವರಿಗೆ. ಇನ್ನು ಕೆಲವರಿಗೆ ಕೈ ತುಂಬ ಸಂಬಳ ಬರ್ತಿದ್ಯಪ್ಪ, ಫಸ್ಟ್ ನಾನು ಸೈಟ್ ತಗೋಬೇಕು, ಫಸ್ಟ್ ನಾನು ಮನೆ ಮಾಡ್ಕೊಂಡ್ಬಿಡ್ಬೇಕು ಅನ್ನುವಂಥ ಆಸೆ ಇನ್ನು ಕೆಲವರಿಗೆ. ಇನ್ನು ಕೆಲವರು ಒಳ್ಳೆ ಕಂಪ್ನಿ ಕೆಲಸ, ಒಳ್ಳೆ ಸಂಬಳ ಬರ್ತಿದೆ, ನಾನು ಆರಾಮಾಗಿ ಮದುವೆ ಮಾಡಿಕೊಂಡು ಒಬ್ಬ ಗೃಹಸ್ಥನಾಗಿ ಒಳ್ಳೆ ಜೀವನ ನಡೆಸಬೇಕು ಅನ್ನುವಂಥ ಯೋಚನೆ ಇನ್ನು ಹಲವರಿಗೆ. ಇಲ್ಲಿ ಪೋಷಕರಿಂದ ಹಿಡಿದು ಇನ್ಶೂರೆನ್ಸ್ ಸಂಸ್ಥೆಯವರೆಗೂ ಎಲ್ಲರೂ ಬುದ್ಧಿ ಹೇಳೋದಕ್ಕೆ ಬರ್ತಾರೆ. ಆದ್ರೆ
ಈ ಬೇರೆ ಬೇರೆ ಮನಸ್ಥಿತಿಯ ಮನುಷ್ಯರು ಇರ್ತಾರಲ್ಲ, ಅಂಥವ್ರು ಯಾರ ಮಾತನ್ನು ಕೇಳೋಲ್ಲ. ಅವ್ರಿಗೆ ಹೇಗ್ ಬೇಕೋ ಹಾಗೆ ಜೀವನವನ್ನ ಅನುಭವಿಸೋಕ್ ಶುರು ಮಾಡ್ತಾರೆ. ಈ ಉಳಿತಾಯದ ಮನಸ್ಥಿತಿ ಸ್ಥಿರತೆ ಮತ್ತು ಮನಸ್ಸಿಗೆ ಶಾಂತಿಯನ್ನ ಕೊಡುತ್ತೆ ಅನ್ನೋದಂತೂ ನಿಜ. ಹೌದಪ್ಪ, ನಾನು ಕೈ ತುಂಬಾ ದುಡಿತಾ ಇದ್ದೀನಿ, ಅದರ ಜೊತೆಗೆ ನಾನು ಸೇವಿಂಗ್ಸ್ ಕೂಡ ಮಾಡಿದ್ದೀನಿ ಅನ್ನುವಂಥ ಒಂದು ನೆಮ್ಮದಿ ನಮ್ಮಲ್ಲಿರುತ್ತೆ ಯಾವಾಗ ನಾವು ಸೇವಿಂಗ್ಸ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ. ಯೌವನದಂತೆ ವೃದ್ಧಾಪ್ಯದಲ್ಲಿ ಹಣವಿದ್ರೂ ಕೂಡ ಎಂಜಾಯ್ ಮಾಡಬಹುದು ಅನ್ನುವಂಥ ಒಂದು ನೆಮ್ಮದಿ ನಮ್ಮೊಳಗಿರುತ್ತೆ ನಾವು ಹಣವನ್ನ ಭವಿಷ್ಯಕ್ಕಾಗಿ ಕೂಡಿಟ್ಟಾಗ. ಎಲ್ಲಾದ್ರೂ ಹೋಗ್ಬೇಕಾಗತ್ತಾ, ನಮ್ಗೆ ಹಣ ಬೇಕು. ವಯಸ್ಸಾಗ್ತಾ ಇದೆ, ನಮ್ಮ ಅಗತ್ಯತೆಗಳಿಗೆ ಹಣ ಬೇಕು, ಆಸ್ಪತ್ರೆ ಖರ್ಚುಗಳಿರುತ್ತೆ, ಯಾರ ಮೇಲೂ ನಾವು ಅವಲಂಬಿತರಾಗೋಕ್ಕಾಗಲ್ಲ, ಸರಿಯಾಗಿ ತಿನ್ನೋದಕ್ಕೂ ನಮ್ಮಿಂದ ಆಗಲ್ಲ. ಹೀಗಿರುವಾಗ ಉಳಿತಾಯ ಮಾಡೋದರ ಪ್ರಯೋಜನ ಏನು ಅನ್ನೋದು ಅನೇಕರ ಪ್ರಶ್ನೆ. ನೋಡಿ, ಹಣ ಉಳಿತಾಯದಲ್ಲೇ ಇಡೀ ಜೀವನವನ್ನ ಒಬ್ಬ ವೃದ್ಧರು ಕಳೆದು ಬಿಟ್ಟಿದ್ದಾರೆ. ಎಲ್ಲಿ? ಜಪಾನ್ನಲ್ಲಿ ನಡೆದಿರುವಂತ ಒಂದು ಘಟನೆ ಇದು. ಜಪಾನ್ನ ವೃದ್ಧರೊಬ್ಬರಿಗೆ ಯೌವನದಲ್ಲಿ ಉಳಿತಾಯ ಮಾಡಿ ವೃದ್ಧಾಪ್ಯದಲ್ಲಿ ಶ್ರೀಮಂತನಾಗಿದ್ದಕ್ಕೆ ಬೇಸರ ಆಗಿದೆಯಂತೆ. ನೋಡಿ, ಎಷ್ಟೋ ಜನ ಬಹಳ ಟ್ಯಾಲೆಂಟ್ ಇರುತ್ತೆ, ಬಹಳ ಬುದ್ಧಿವಂತರಿರ್ತಾರೆ, ತುಂಬಾ ಎಜುಕೇಶನ್ ಮುಗಿದ ತಕ್ಷಣ ಅವರು ಫೀಲ್ಡ್ಗೆ ಇಳಿದು ಬಿಡ್ತಾರೆ, ಕೆಲಸಕ್ಕೋ ಬಿಸ್ನೆಸ್ಗೋ. ಅವ್ರ ಲಕ್ ಚೆನ್ನಾಗಿರುತ್ತೆ, ಟ್ಯಾಲೆಂಟ್ ಇರುತ್ತೆ, ಜೊತೆಗೆ ಬಹಳ ಶಾರ್ಪ್ ಮೈಂಡೆಡ್ ಆಗಿರ್ತಾರೆ, ಹೆಂಗೆ ದುಡ್ಡು ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲ ನೋಡಿ ಕಲ್ತ್ಕೊಂಡ್ ಬಿಟ್ಟಿರ್ತಾರೆ. ಹಾಗಾಗಿ ಬೇಗ ಬೇಗ ಅವರಿಗೆ ಕೈ ತುಂಬ ಹಣ ಸಿಗೋಕ್ ಶುರುವಾಗುತ್ತೆ. ಅದರ ಜೊತೆಗೆ ಅಯ್ಯೋ, ನನ್ನ ಕೈಗೆ ಎಷ್ಟೊಂದು ಹಣ ಬರ್ತಿದೆ, ನಾನು ಸೇವಿಂಗ್ಸ್ ಮಾಡಬೇಕು, ನನ್ನ ಫ್ಯೂಚರ್ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಒಳ್ಳೆ ಹುಡುಗಿ ಮದುವೆ ಆಗಬೇಕು, ಹೀಗೆ ಬೇರೆ ಬೇರೆ ನಾನಾ ಥರದ ಆಸೆಗಳು ನಮ್ಮ ಮನಸ್ಸಿನಲ್ಲಿರುತ್ತೆ. ಉಳಿತಾಯ ಮಾಡಿ ವೃದ್ಧಾಪ್ಯದಲ್ಲಿ ಶ್ರೀಮಂತನಾಗಿದ್ದಕ್ಕೆ ಬೇಸರ ಯಾಕೆ ಅಂತಂದ್ರೆ, ನೋಡಿ, ಈಗ ನಮ್ಮ ವಯಸ್ಸನ್ನ ನಾವು ದುಡಿಯೋಕೆ, ಹಣ ಉಳಿತಾಯ ಮಾಡೋಕೆ, ಕಷ್ಟಪಡೋಕೆ, ನಿದ್ರೆಗೆಟ್ಟು ಕೆಲಸ ಮಾಡೋಕೆ ವಿನಿಯೋಗ ಮಾಡ್ತೀವಿ. ಎಷ್ಟು ವರ್ಷ? ನಮ್ ಕೈ ತುಂಬ ಹಣ ಸಿಗ್ತಾ ಇದೆ, ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದೀವಿ ಅಂದಾಗ 10 ರಿಂದ 15 ವರ್ಷ ಬೇಕು. ಇನ್ನೂ ಐಷಾರಾಮಿ ಜೀವನ ನಾನು ನಡೆಸಬೇಕು, ಇನ್ನೂ ಬೇರೆ ಬೇರೆ ಏನೇನೋ ಆಸೆ ಕನಸುಗಳು, ದೊಡ್ಡ ದೊಡ್ಡ ಮಟ್ಟದ ಆಸೆ ಕನಸುಗಳಿದ್ದಂಥ ಸಂದರ್ಭಗಳಲ್ಲಿ ಬಹುಶಃ ಒಂದು 20 ವರ್ಷ ತೆಗೆದುಕೊಳ್ಬಹುದು. ನೀವು 30 ವರ್ಷಕ್ಕೆ ದುಡಿಯಕ್ಕೆ ಸ್ಟಾರ್ಟ್ ಮಾಡಿ 50 ವರ್ಷಕ್ಕೆ ನೀವು ಅದನ್ನ ಎಂಡ್ ಮಾಡಿದ್ರೆ ವೃದ್ಧಾಪ್ಯ ಬಂದು ಹೋಗ್ಬಿಟ್ಟಿರುತ್ತೆ. ಆಗ ಅಷ್ಟೊಳಗಾಗಿ ನೀವು ಅಷ್ಟೆಲ್ಲ ಸಂಪಾದನೆ ಮಾಡೋಕೆ ತೆಗೆದುಕೊಂಡಂತಹ ಸಮಯ, ನೀವು ಮಾಡಿರುವಂತಹ ತ್ಯಾಗ, ನಿಮ್ಮ ಒಳಗಿರುವಂತಹ ಮಾನಸಿಕ ಒತ್ತಡ, ಟೆನ್ಷನ್, ಸರಿಯಾಗಿ ನಿದ್ರೆ ಮಾಡಿರಲ್ಲ, ಸರಿಯಾಗಿ ಊಟ ಮಾಡಿರಲ್ಲ, ಇದರಿಂದ ನಿಮ್ಮ ಆರೋಗ್ಯ ಹದಗೆಟ್ಟಿರುತ್ತೆ. ಬಿಪಿನೋ, ಶುಗರು, ಏನೋ ಒಂದು ಕಾಯಿಲೆ ನಿಮ್ಮನ್ನ ವಕ್ಕರಿಸ್ಕೊಂಡಿರುತ್ತೆ. ಆಗ ನೀವು ದೇಶ ಸುತ್ತಕ್ಕಾಗಲ್ಲ, ಯೌವನದಲ್ಲಿ ನಿಮ್ಮ ಜೀವನವನ್ನ ಎಂಜಾಯ್ ಮಾಡೋ ಹಾಗೆ ವೃದ್ಧಾಪ್ಯದಲ್ಲಿ ಮಾಡಕ್ಕಾಗಲ್ಲ. ಹೀಗೆ ಜಪಾನಿನ ಸುಜುಕಿ ಎನ್ನುವಂತಹ ವ್ಯಕ್ತಿ ದಶಕಗಳಿಂದ ತೀವ್ರವಾದಂತಹ ಮಿತವ್ಯಯದಿಂದ ಬದುಕುವ ಮೂಲಕ ಸುಮಾರು 65 ಮಿಲಿಯನ್ ಉಳಿತಾಯವನ್ನ ಮಾಡಿದ್ರಂತೆ. 65 ಮಿಲಿಯನ್ ಯೆನ್ ಉಳಿತಾಯ ಮಾಡಿದ್ರಂತೆ. ಈ ಉಳಿತಾಯದ ಭರದಲ್ಲಿ ಅವರು ಅಗತ್ಯವಾಗಿದ್ದಂಥ ಊಟ ಮತ್ತು ಪ್ರವಾಸದಂಥ ಖುಷಿಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನೋಡಿ, ತಿನ್ನೋಕೆ ಅಂತ ಹೇಳಿ ಒಂದು ವಯಸ್ಸಿರುತ್ತೆ, ಅದು 15 ವರ್ಷದಿಂದ ಶುರುವಾಗ್ಬೋದು, ಇನ್ ಕೆಲವರಿಗೆ 20 ವರ್ಷದಿಂದ ಶುರುವಾಗ್ಬೋದು. ಆ ಕ್ರೇವಿಂಗ್ಸ್, ಕಂಡಿದ್ದೆಲ್ಲ ತಿನ್ಬೇಕು, ನಾಲ್ಗೆ ರುಚಿ ಜಾಸ್ತಿ, ಬೆಳೆಯೋ ವಯಸ್ಸಿನಲ್ಲಿ ಎಷ್ಟು ತಿಂದ್ರೂ ಸಾಕಾಗಲ್ಲ ಅನ್ನುವಂಥ ಒಂದು ಗಾದೆ ಮಾತಿದೆ. ಹಾಗಾಗಿ ಬೆಳೆಯೋ ಮಕ್ಕಳಿಗೆ ಎಷ್ಟೇ ಊಟ ಕೊಟ್ಟರು ಕೂಡ ಅವ್ರು ಇನ್ನೂ ಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಅದರ ಜೊತೆಗೆ ನಮ್ ಕೈ ತುಂಬಾ ಹಣ ಸಿಗ್ತಿದೆ ಅಂದಾಗ ಇಡೀ ದೇಶ ಸುತ್ತೀವಿ ಅಥವಾ ಕಂಡಿದ್ದೆಲ್ಲ ತಿನ್ಬೇಕು ಅಂತ ಹೇಳಿ ಅಂದ್ಕೊಳ್ತೀವಿ. ಆದ್ರೆ ನಾನು ದುಡ್ಡು ಕೂಡಿಡಬೇಕು ಅನ್ನೋ ಕಾರಣಕ್ಕೆ ನೀವು ಅದನ್ನೆಲ್ಲ ತ್ಯಾಗ ಮಾಡ್ತಾ ಹೋದ್ರೆ ಈ ಒಂದು ಪ್ರಕೃತಿ ನಮಗೆ ಕೊಟ್ಟಿರುವಂತ ಒಂದು ಆಹಾರವನ್ನ ಅಥವಾ ರುಚಿಯನ್ನ ನಾವೆಲ್ಲೋ ಒಂದ್ ಕಡೆ ಕಳ್ಕೊಂಡ್ ಬಿಡ್ತೀವಿ. ಈಗ ಅವರಿಗೆ 67 ವರ್ಷ ವಯಸ್ಸಾಗಿದೆ. ಯೌವನದಲ್ಲಿ ಕಳ್ಕೊಂಡಂತ ಒಂದು ರುಚಿಯನ್ನ ಅಥವಾ ಆ ಕ್ಷಣಗಳನ್ನ ಮತ್ತೆ ಪಡೆಯೋಕ್ ಸಾಧ್ಯವಾ? ಇಲ್ಲ ಅಲ್ವಾ? ಪತ್ನಿಯ ಸಾವು ಬೇರೆ ಆಗಿದೆ ಅವರಿಗೆ. ಪತ್ನಿನ ಕಳ್ಕೊಂಡಿದ್ದಾರೆ, ಒಬ್ಬಂಟಿಯಾಗಿದ್ದಾರೆ. ಪತ್ನಿಯ ಸಾವಿನ ನಂತರ ತಾವು ಹಂಚ್ಕೊಳ್ಬೇಕಾಗಿದ್ದಂಥ ಸುಂದರ ಕ್ಷಣಗಳು ಅವ್ರಿಗೆ ನೆನಪಾಗಿದೆ. ಜೀವನ ಅನುಭವಗಳಿಗಿಂತ ಹಣಕ್ಕೆ ಆದ್ಯತೆಯನ್ನ ಕೊಟ್ಟಿದ್ದಾರೆ ಅವರು. ತೀವ್ರವಾಗಿ ಪಶ್ಚಾತ್ತಾಪವನ್ನ ಪಡ್ತಿದ್ದಾರೆ ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ. ಇದು ಒಂದು ಸ್ಟೋರಿ. ಇವರ ಕಥೆ ಕೇಳಿದ್ರೆ ನಿಜಕ್ಕೂ ಒಂದು ರೀತಿ ಕರುಣಾಜನಕ ಕಥೆ ಅಂತ ಹೇಳಿ ಅನ್ಸತ್ತೆ. ಬಹಳಷ್ಟು ಜನ ಯುವಕರು ಈ ಒಂದು ಕಥೆಯನ್ನ ಕೇಳಿದ್ರೆ ಬಹುಶಃ ಒಂದಷ್ಟು ತಮ್ಮಲ್ಲೇ ತಾವು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು, ಅಥವಾ ಜೀವನದ ಎಲ್ಲ ಸುಂದರ ಕ್ಷಣಗಳನ್ನ ಬದಿಗೊತ್ತಿ ಫಸ್ಟ್ ದುಡ್ಡು ಮಾಡಿಬಿಡೋಣ, ಪ್ರಾಪರ್ಟಿ ಮಾಡೋಣ, ಆಸ್ತಿ ಮಾಡೋಣ ಅನ್ನುವಂಥವ್ರು ಏನಾದ್ರೂ ಈ ಸ್ಟೋರಿ ನೋಡಿದ್ರೆ ಬಹುಶಃ ಒಂದಷ್ಟು ಅವರ ಜೀವನದಲ್ಲಿ ಬದಲಾವಣೆ ಆದ್ರೂ ಆಗಬಹುದು. ಆರ್ಥಿಕ ಭದ್ರತೆ ಎನ್ನುವಂಥದ್ದು ಎಲ್ಲರನ್ನ ಕಾಡುತ್ತೆ. ಈಗೇನೋ ಕೈ ತುಂಬಾ ದುಡ್ಡು ಬರ್ತಾ ಇದೆಯಪ್ಪ, ಆದ್ರೆ ಮುಂದೆ
ನನಗೆ ಇದೇ ಪರಿಸ್ಥಿತಿ ಇರುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನುವಂಥ ಒಂದು ಭಯ ಕೂಡ ನಮ್ಮನ್ನು ಕಾಡ್ತಾ ಇರುತ್ತೆ. ಆ ಭಯಕ್ಕೆ ಎಷ್ಟೋ ಜನ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡೋಕೆ ಶುರು ಮಾಡಿಬಿಡ್ತಾರೆ, ಅದು ಯೌವನದಲ್ಲೇ. ಇನ್ನು ತೃಪ್ತಿಕರವಾದಂಥ ಜೀವನ ಮತ್ತೆ ಅಭದ್ರತೆ ಇರುವಂಥ ಜೀವನ, ಇವೆರಡರ ನಡುವೆ ಸಮತೋಲನ ಸಾಧಿಸೋದು ಬಹಳ ಮುಖ್ಯ. ಅದು ಎಷ್ಟು ಅಗತ್ಯ ಅನ್ನೋದನ್ನ ಈ ಒಂದು ಸ್ಟೋರಿ ಕೂಡ ಒತ್ತಿ ಹೇಳುತ್ತೆ. ಒಂದ್ ಕಡೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರಬೇಕು ಲೈಫ್ನಲ್ಲಿ, ಮತ್ತೊಂದು ಕಡೆ ನೆಮ್ಮದಿ ಕೂಡ ಇರಬೇಕು. ಅಂದ್ರೆ ಬ್ಯಾಲೆನ್ಸ್ಡ್ ಲೈಫ್ ಇರಬೇಕು. ಅಗತ್ಯಕ್ಕೆ ತಕ್ಕಂತೆ ಹಣ ಖರ್ಚು ಮಾಡಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು, ಕಂಡಿದ್ದನ್ನೆಲ್ಲ ತಿನ್ಬೇಕು, ಜೊತೆಗೆ ದೇಶ ಸುತ್ತಬೇಕು, ತನಗೇನು ಆಸೆಗಳಿದೆಯೋ ಅದೆಲ್ಲವನ್ನ ಈಡೇರಿಸ್ಕೊಳ್ಬೇಕು. ಜೊತೆಗೆ ವೃದ್ಧಾಪ್ಯದಲ್ಲಿ ನನಗೆ ಯಾವ ಸಮಸ್ಯೆಗಳು ಬರಬಾರ್ದು, ಬಂದರೂ ಅದನ್ನು ಎದುರಿಸುವಂತಹ ಶಕ್ತಿ, ಹಣಕಾಸಿನಲ್ಲಿ ನಾನು ಸದೃಢನಾಗಿರಬೇಕು. ಈ ಎಲ್ಲ ರೀತಿಯಾದಂಥ ಅವಕಾಶಗಳು ನಮ್ಮಲ್ಲಿದ್ದಾಗ ನಮ್ಮ ಜೀವನ ಸಾರ್ಥಕ ಅನಿಸಿಕೊಳ್ಳುತ್ತೆ. ಆದ್ರೆ ಜೀವನವನ್ನೇ ಸಂಭ್ರಮಿಸದೆ ಹಣ ಉಳಿತಾಯ ಮಾಡುವುದಿದೆಯಲ್ಲ, ಅದು ನಿಜಕ್ಕೂ ವ್ಯರ್ಥ ಅನ್ನುವಂಥದ್ದು ಈ ಸ್ಟೋರಿಯ ಒಂದು ಮೆಸೇಜ್. ಅದಕ್ಕೆ ಆ ಸುಜುಕಿ ಅನ್ನುವಂಥ ವೃದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕ ಜನರು ಬೇಗ ಕೆಲಸದಿಂದ ನಿವೃತ್ತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾರೆ. ಯಾಕಂದ್ರೆ ಕೈ ತುಂಬ ದುಡ್ಡು ಸಿಗ್ತಾ ಇರುತ್ತೆ, ತಾನು ಬಯಸಿದ್ದೆಲ್ಲವನ್ನ ಸಂಪಾದನೆ ಮಾಡಿಬಿಟ್ಟಿರ್ತಾರೆ, ಜೊತೆಗೆ ಮತ್ತೊಂದು ಕಡೆ ವೃದ್ಧಾಪ್ಯ ಬರ್ತಾ ಇರುತ್ತೆ. ಹೀಗಾಗಿ ನಾನು ಬೇಗ ಕೆಲಸದಿಂದ ನಿವೃತ್ತಿಯನ್ನ ಪಡ್ಕೊಳ್ಬೇಕು, ಸಾಕಾಗಿದೆ ನನಗೆ ದುಡಿದು ತುಂಬಾ ಟೆನ್ಷನ್ ತೆಗೆದುಕೊಂಡು ಬಿಟ್ಟಿದ್ದೀನಿ, ಜೊತೆಗೆ ತುಂಬಾ ಸಂಪಾದನೆ ಮಾಡಿದ್ದೀನಿ, ಸಾಕಪ್ಪ ನನಗೆ ರಿಟೈರ್ಮೆಂಟ್ ಸಿಕ್ಕರೆ ಸಾಕು ಅನ್ನುವಂಥ ಒಂದು ಆಸೆ ಕೂಡ ಅವರಲ್ಲಿರುತ್ತೆ. ಅದಕ್ಕಾಗಿ ಹಣದಲ್ಲಿ ಸಾಕಷ್ಟು ಉಳಿತಾಯ ಮಾಡ್ತಾರೆ. ಆದ್ರೆ ಕೆಲವೊಮ್ಮೆ ಉಳಿತಾಯದ ಗೀಳು ಜೀವನದ ಸಂತೋಷಗಳನ್ನ ಮರೆಮಾಚುತ್ತೆ. ಕೆಲವರಿಗೆ ಪದೇ ಪದೇ ಕೇಳಿ ನೋಡಿ ನೀವು, ಅಯ್ಯೋ ನಾನು ಸೇವಿಂಗ್ಸ್ ಮಾಡಬೇಕು, ಅಯ್ಯೋ ನಾನು ಆರ್.ಡಿ ಕಟ್ಟಬೇಕು, ಅಯ್ಯೋ ನಾನು FD ಹಾಕಬೇಕು, ಅಯ್ಯೋ ಇನ್ಶೂರೆನ್ಸ್ನಲ್ಲಿ ದುಡ್ಡು ಹಾಕಬೇಕು, ನಾನು ಅಲ್ಲಿ ಸೈಟ್ ತಗೋಬೇಕು, ಇಲ್ಲಿ ಮನೆ ಮಾಡಬೇಕು, ಮನೆ ಮೇಲೆ ಮನೆ ಕಟ್ಟಬೇಕು, ನಂತರ ಐಷಾರಾಮಿ ಕಾರ್ ಇರಬೇಕು, ಹೀಗೆ ಬೇರೆ ಬೇರೆ ದುರಾಸೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸೇವಿಂಗ್ಸ್ ಮಾಡಬೇಕು ಅನ್ನುವಂಥ ಗೀಳಿದೆಯಲ್ಲ, ಅದು ಜೀವನದ ಸಂತೋಷಗಳನ್ನ ಮರೆಮಾಚತ್ತೆ. ಆ ಗೀಳು ನಿಮ್ಮ ನಿದ್ದೆಯನ್ನ ಹಾಳು ಮಾಡುತ್ತೆ, ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಯೌವನದಲ್ಲಿ ನೀವು ಇದೆಲ್ಲವನ್ನ ಮಿಸ್ ಮಾಡ್ಕೊಂಡ್ರೆ ವೃದ್ಧಾಪ್ಯದಲ್ಲಿ ಯಾವುದನ್ನ ಕೂಡ ನೀವು ಅನುಭವಿಸೋಕೆ ಸಾಧ್ಯ ಆಗುವುದಿಲ್ಲ. ಪ್ರೀತಿ ಪಾತ್ರರೊಂದಿಗೆ ತಿರುಗಾಡೋದು, ಜೊತೆಗೆ ಊಟ ಮಾಡೋದು, ಅವರಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡೋದು, ಇದ್ಯಾವುದೂ ಮಾಡದೆ ಹೋದ್ರೆ ಆಮೇಲೆ ನೀವು ಖಂಡಿತ ವಿಷಾದ ಪಡಲೇಬೇಕಾಗತ್ತೆ. ನೋಡಿ, ಕೆಲವರು ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ಯಾವ ಸಂಬಂಧಿಕರ ಜೊತೆಯೂ ಕೂಡ ಸೇರಲ್ಲ, ಯಾವ ಫ್ರೆಂಡ್ಸ್ ಜೊತೆ ಕೂಡ ಔಟಿಂಗ್ ಹೋಗಲ್ಲ, ಒಂದು ಫ್ರೆಂಡ್ಸ್ ಜೊತೆ ಪಾರ್ಟಿಗೂ ಕೂಡ ಹೋಗಲ್ಲ, ಮನೆಯವ್ರ ಜೊತೆ ಒಂದು ಫ್ಯಾಮಿಲಿ ಟ್ರಿಪ್ ಕೂಡ ಹೋಗಲ್ಲ. ತಾನಾಯ್ತು, ಕೆಲಸ ಆಯ್ತು, ಮನೆ ಆಯ್ತು, ಕೆಲಸ ಆಯ್ತು, ಸೇವಿಂಗ್ಸ್ ಆಯ್ತು, ಇಷ್ಟೇ ಅವ್ರ ಜೀವನ ಆಗಿರುತ್ತೆ. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ, ಕೆಲವ್ರ ಜೀವನ ಇಷ್ಟೇ ಆಗಿರುತ್ತೆ. ಆಫೀಸ್ಗೆ ಹೋಗು ಮನೆಗೆ ಬಾ, ಆಫೀಸ್ಗೆ ಹೋಗು ಮನೆಗೆ ಬಾ, ವರ್ಷಕ್ಕೆ 1-2 ಟ್ರಿಪ್ ಮಾಡ್ತಾರೆ, ಅಷ್ಟು ಬಿಟ್ರೆ ಇನ್ನು ಸಂಬಂಧಿಕರ ಜೊತೆನೂ ಕೂಡ ಸೇರಲ್ಲ, ಸ್ನೇಹಿತರ ಜೊತೆನೂ ಕೂಡ ಸೇರಲ್ಲ, ಒಂದು ಪಾರ್ಟಿ ಮಾಡಲ್ಲ, ಏನೂ ಮಾಡಲ್ಲ. ಒಂದು ರೀತಿ ಅವ್ರ ಹತ್ರ ಹಣ ಇರುತ್ತೆ, ಬಟ್ ಜೀವನ ತುಂಬಾ ಸಪ್ಪೆಯಾಗಿರುತ್ತೆ. ಅದೇ ರೀತಿ ಇಲ್ಲಿ ಸುಜುಕಿ ಬಹಳ ಮಿತವ್ಯಯದಿಂದ ಹಣವನ್ನ ಅವರು ಉಳಿತಾಯ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಒಂದು ರೀತಿ ಜಿಪುಣತನದಿಂದಲೇ ಜೀವನ ಮಾಡಿದ್ರು ಅಂತ ಹೇಳಿ ಹೇಳ್ಬೋದು. ಇಂಥವ್ರನ್ನ ಜಿಪುಣರು ಅಂತ ಹೇಳಿ ಕರೀತಾರೆ. ಬೇಕಾದಷ್ಟು ದುಡ್ಡಿರುತ್ತೆ, ಬೇಕಾದಷ್ಟು ಸೇವಿಂಗ್ಸ್ ಮಾಡ್ತಾ ಇರ್ತಾರೆ, ಆದ್ರೆ ಫ್ರೆಂಡಿಗೆ ಒಂದು ಗಿಫ್ಟ್ ಕೊಡಲ್ಲ, ಸಂಬಂಧಿಕರನ್ನ ಕರೆದು ಒಂದು ಊಟ ಹಾಕ್ಸಲ್ಲ, ಈ ಥರದ್ದು ಹೆಂಡತಿ ಒಂದು ಸೀರೆ ಕೇಳಿದ್ರು, ಕಾಸ್ಟ್ಲಿ ಸೀರೆ ಕೇಳಿದ್ರು ಕೂಡ ಕೊಡ್ಸಲ್ಲ, ಅಥವಾ ಒಂದು ಒಳ್ಳೆ ಒಡವೆ ಕೇಳಿದ್ರು ಕೊಡ್ಸಲ್ಲ, ಮಕ್ಕಳು ಏನಾದ್ರು ಕೇಳಿದ್ರು ಕಾಸ್ಟ್ಲಿ ಅಂದ್ರೆ ಅದನ್ನು ಕೊಡ್ಸಲ್ಲ. ಎಲ್ಲವನ್ನ ಹಿಡಿತದಲ್ಲಿ ಇಟ್ಕೊಂಡು ಅಲ್ಲಿ ಎಲ್ಲೋ ಒಂದ್ ಕಡೆ ಹಣ ಹಾಕ್ತಿರ್ತಾರೆ, ಅಥವಾ ಯಾವುದೋ ಲೋನ್ ಕಟ್ತಾ ಇರ್ತಾರೆ. ದುಡ್ಡೆಲ್ಲ ಅಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿ ಯಾವ ಅಗತ್ಯತೆಗಳು ಕೂಡ ಪೂರೈಕೆಯಾಗಲ್ಲ. ಒಂದ್ ಕಡೆ ಹೆಂಡತಿ ಬೈತಾ ಇರ್ತಾಳೆ, ಒಂದ್ ಕಡೆ ಮಕ್ಕಳು ನಮ್ಮಪ್ಪ ಏನ್ ಕೇಳಿದ್ರು ಕೊಡ್ಸಲ್ಲ ಅನ್ನುವಂತಹ ಬೈಗುಳ, ಇನ್ ಸಂಬಂಧಿಕರು ಅಯ್ಯೋ ಬರೀ ದುಡ್ಡು ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾನೆ, ಕರೆದ್ರೂ ಬರಲ್ಲ ಮನೆಗೆ ಅನ್ನುವಂಥದ್ದು. ಇನ್ನು ಫ್ರೆಂಡ್ಸ್ ಅಂತೂ ಅಂಥವ್ರಿಗೆ ಇರೋದೇ ಇಲ್ಲ, ಇದ್ರೂ ಕೂಡ ಅಯ್ಯೋ ಅವನೇನ್ ಬರಲ್ಲ, ಬರೀ ದುಡ್ಡು ಸಂಪಾದನೆ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾನೆ, ಯಾವಾಗ್ಲೂ ಬಿಸಿ ಅಂತಾನೆ, ಒಂದ್ ಮೀಟ್ ಕೂಡ ಮಾಡಲ್ಲ ಅನ್ನುವಂಥ ಅಸಮಾಧಾನಗಳು ಸಾಕಷ್ಟು ಜನರಿಗಿರುತ್ತೆ. ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ಪ್ರಕಾರ ಸುಜುಕಿ ಅನ್ನುವಂಥ ವ್ಯಕ್ತಿ ಇದಾರಲ್ಲ, ಇವರು 65 ಮಿಲಿಯನ್ ಯೆನ್ ಅಂದ್ರೆ ಸುಮಾರು 3.9 ಕೋಟಿ ಉಳಿತಾಯವನ್ನ ಮಾಡಿದ್ರು. ಆದ್ರೆ 67ನೇ ವಯಸ್ಸಿನಲ್ಲಿ ಅವರು ವಿಷಾದದಿಂದ ಹಿಂತಿರುಗಿ ನೋಡುವಂತಾಗಿದೆ. ಅಂದ್ರೆ ಒಂದ್ಸತಿ 67 ವರ್ಷ ಆಗಿದೆ ಅವರಿಗೆ, ಒನ್ ಫೈನ್ ಡೇ ರಿಯಲೈಸ್ ಆಗುತ್ತೆ, ಓಕೆ ನಾನು ಇಷ್ಟೊಂದು ದುಡ್ಡನ್ನ ಸೇವಿಂಗ್ಸ್ ಮಾಡಿದ್ದೀನಿ, ಇಷ್ಟೊಂದು ದುಡ್ಡಿಟ್ಕೊಂಡು ನಾನು ಈ ವಯಸ್ಸಲ್ಲಿ ಏನ್ ಮಾಡ್ಲಿ ಅನ್ನುವಂಥ ಒಂದು ಬೇಸರ ಅವರನ್ನ ಕಾಡಿದೆ. ಯಾಕಂದ್ರೆ 67 ವರ್ಷ ಆಗಿದೆ, ಕಣ್ಣಿಗೆ ಕಂಡದನ್ನೆಲ್ಲ ತಿನ್ನಕ್ಕಾಗಲ್ಲ, ದೇಶ ನೋಡಕ್ಕಾಗಲ್ಲ, ಸುತ್ತಾಡಕ್ಕಾಗಲ್ಲ, ವಯಸ್ಸಾಗೋಗಿದೆ. ಸಂಬಂಧಿಕರ ಜೊತೆ ಸೇರಿ ಹರಟೆ ಹೊಡೆಯಕ್ಕಾಗತ್ತಾ? ಸಂಬಂಧಿಕರೆಲ್ಲ ದೂರ ಆಗ್ಬಿಟ್ಟಿದ್ದಾರೆ. ಕಾರಣ ನಾನು ಅವ್ರು ಕರೆದಾಗ ನಾನು ಹೋಗ್ಲಿಲ್ಲ, ಹಣ ಮಾಡೋದ್ರಲ್ಲೇ ಬ್ಯುಸಿ ಆದೆ, ಇನ್ನು ಫ್ರೆಂಡ್ಸ್ ಕೂಡ ನನ್ನ ಜೊತೆ ಇಲ್ಲ. ಹಾಗಿದ್ರೆ ಜೀವನ ಸಪ್ಪೆ ಅಲ್ವಾ? ಈ ಕಡೆ ಪತ್ನಿ ಕೂಡ ಇಲ್ಲ.
ಅವರೊಬ್ಬರೇ ಇದ್ದಾರೆ, ಆದರೆ ಅವರ ಬಳಿ ಸುಮಾರು 3.8 ಕೋಟಿ ಹಣ ಇದೆ. ಏನ್ ಮಾಡಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಅವರನ್ನ ಕಾಡಿದೆ. ಜೀವನ ಏನೋ ಆರಾಮಾಗಿದೆ, ಆದರೆ ಅವರು ಬಡತನದಿಂದ ಬಂದಂಥವರು. ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುತ್ತಲೇ ಓದಬೇಕಾದಂಥ ಅನಿವಾರ್ಯತೆ ಅವರಿಗಿತ್ತು. ನೋಡಿ, ಸಾಕಷ್ಟು ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರುವಂಥವರ ಮೆಂಟಾಲಿಟಿ ಇದೇ ರೀತಿಯಾಗಿರುತ್ತೆ. ಪಾಪ ಅವರ ಅಪ್ಪ ಅಮ್ಮ ಕಷ್ಟಪಟ್ಟಿರ್ತಾರೆ, ಅವರು ಕೂಡ ಕಷ್ಟದಲ್ಲೇ ಬೆಳೆದಿರ್ತಾರೆ, ಬಡತನ ಇರುತ್ತೆ. ಇನ್ನು ಕೆಲವರು ಓದ್ಕೊಂಡು ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ದುಡ್ಡು ಸೇವಿಂಗ್ಸ್ ಮಾಡ್ತಿರ್ತಾರೆ. ಅವರ ಓದಿಗೆ ಅವರೇ ದುಡಿಮೆ ಮಾಡಿಕೊಂಡು ಅದೇ ಹಣದಲ್ಲಿ ಓದಿ ಕೊನೆಗೊಂದು ಒಳ್ಳೆಯ ಕೆಲಸ ತಗೊಂಡಿರುವಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅವರ ಒಂದು ತಲೆಯಲ್ಲಿ ಬರುವಂಥ ಯೋಚನೆ ಒಂದೇ ಒಂದು, ನಾನು ಸೇವಿಂಗ್ಸ್ ಮಾಡಬೇಕು. ಕಾರಣ ಅವರ ಬಡತನ, ಅವರು ಅನುಭವಿಸಿದಂಥ ನೋವುಗಳು, ದುಡ್ಡು ಇಲ್ಲದೇ ಇರುವಂಥ ದಿನಗಳು, ಜೇಬು ಖಾಲಿಯಾದಂಥ ದಿನಗಳು ಅವರಿಗೆ ಕಲಿಸಿದಂಥ ಪಾಠ, ಇವೆಲ್ಲವೂ ಕೂಡ ಮುಂದೆ ಒಂದಿನ ನನ್ನ ಹತ್ರ ದುಡ್ಡು ಇರಬೇಕು ಅನ್ನುವಂಥ ಒಂದು ಹಠ, ಒಂದು ಗೀಳು ಅವರಲ್ಲಿ ಬಂದುಬಿಡುತ್ತೆ. ಅದು ಸಹಜ ಮಾನವ ಧರ್ಮ. ಅದನ್ನು ಖಂಡಿತ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಸ್ವಾವಲಂಬನೆಯ ಜೀವನ ಇದೆಯಲ್ಲ, ಅದು ಎಷ್ಟಿರಬೇಕು ಅಷ್ಟೇ ಇರಬೇಕು. ಅತಿಯಾದ ಸ್ವಾವಲಂಬನೆ ಅಥವಾ ಅತಿಯಾದ ಸ್ವಾಭಿಮಾನ, ಕೆಲವರು 1 ರೂಪಾಯಿನೂ ಕೂಡ ಯಾರ ಹತ್ರನೂ ಕೇಳೋದು ಇಲ್ಲ, 1 ರೂಪಾಯಿ ಯಾರಿಗೂ ಕೊಡೋದು ಇಲ್ಲ. ಅಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲಿ ದುಡ್ಡು ಕೊಟ್ಟರು ವಾಪಸ್ ಬರುತ್ತೋ ಇಲ್ವೋ ಅನ್ನುವಂಥ ಭಯದಲ್ಲಿರ್ತಾರೆ. ಯಾರನ್ನೂ 1 ರೂಪಾಯಿ ಕೇಳಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ದುಡ್ಡು ಕೂಡಿಟ್ಟಿರ್ತಾರೆ. ನನ್ನ ಹತ್ರ ದುಡ್ಡಿದೆ, ನಾನು ಯಾರನ್ನೂ ಕೂಡ ಅವಲಂಬನೆ ಮಾಡ್ಕೊಳ್ಬೇಕಾಗಿಲ್ಲ, ನಾನು ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ ಅನ್ನುವಂಥ ಸ್ವಾಭಿಮಾನ ಅವರಲ್ಲಿರುತ್ತೆ. ಒಂದು ಆಳವಾದ ನಂಬಿಕೆಯನ್ನು ಬೆಳೆಸ್ಕೊಂಡು ಬಿಟ್ಟಿರ್ತಾರೆ, ನಾನು ಯಾರನ್ನೂ ಬೇಡುವ ಅವಶ್ಯಕತೆ ನನಗಿಲ್ಲ ಅನ್ನುವಂಥದ್ದನ್ನ. ಇನ್ನು ಓದು ಮುಗಿದು ಸಂಪೂರ್ಣವಾಗಿ ದುಡಿಯೋಕೆ ಆರಂಭ ಮಾಡಿದ ಮೇಲೆ ಆ ಸುಜುಕಿ ಅನ್ನುವಂಥ ವ್ಯಕ್ತಿ ಮನೆ ಬಾಡಿಗೆ ಉಳಿಸೋದಕ್ಕೆ ಕೆಲಸದಿಂದ ದೂರದಲ್ಲಿರುವಂಥ ಕಡಿಮೆ ಬೆಲೆಯ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡೋಕೆ ಶುರು ಮಾಡ್ತಾರೆ. ನೋಡಿ, ಇರೋಕ್ಕೊಂದು ಮನೆ ಬೇಕಲ್ವಾ? ದುಡ್ಡಿದೆ ಅಂತೇಳಿ ಐಷಾರಾಮಿ ಮನೆ ಮಾಡ್ಕೊಂಡು ಬಿಟ್ರೆ ಅಲ್ಲಿ ಅರ್ಧ ದುಡ್ಡು ವೇಸ್ಟ್ ಆಗುತ್ತಲ್ವಾ? ಓಕೆ, ನಾನು ಇರೋದೇ ಒಬ್ಬ, ಹಾಗಾಗಿ ಕಡಿಮೆ ದುಡ್ಡಿನ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡೋಕೆ ಶುರು ಮಾಡ್ತಾರಂತೆ. ಹಣ ಉಳಿಸೋದಕ್ಕಾಗಿ ಅವರು ಒಂದು ದಿನವೂ ಕೂಡ ಹೊರಗೆ ಊಟ ಮಾಡ್ತಿರ್ಲಿಲ್ವಂತೆ. ನೋಡಿ ಎಷ್ಟು ವೇಸ್ಟ್ ಮಾಡ್ಕೊಂಡಿದ್ದಾರೆ ಅವರ ಲೈಫನ್ನು ಅಂಥೇಳಿ. ಮನೆ ಊಟ ಓಕೆ, ಆದರೆ ನಾವು ಎಲ್ಲ ಥರದ ಅಡುಗೆಗಳನ್ನು ಕಲ್ತಿರ್ತೀವ? ಇಲ್ಲ. ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಹೊರಗಡೆ ಹೋದಾಗ ಹೊರಗಡೆ ರುಚಿಯನ್ನು ಸಾಕಷ್ಟು ಬಾರಿ ಇಷ್ಟಪಟ್ಟಿರ್ತೀವಿ. ಬೇರೆ ಬೇರೆ ವೆರೈಟಿಯಾದಂಥ ಫುಡ್ಗಳನ್ನು ತಿಂದು ಟೇಸ್ಟ್ ಮಾಡಬೇಕು ಅನ್ನುವಂಥ ಆಸೆ ಮನುಷ್ಯನಿಗೆ ಸಹಜ. ಆದರೆ ನೋಡಿ, ಒಂದು ದಿನವೂ ಕೂಡ ಹೊರಗೆ ಊಟ ಮಾಡ್ತಿರ್ಲಿಲ್ವಂತೆ, ಹೊರಗೆ ಹೋದರೆ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ. ವಾಹನದಲ್ಲಿಯೂ ಹೋಗ್ತಾ ಇರಲಿಲ್ವಂತೆ. ನೋಡಿ, ಪೆಟ್ರೋಲ್ ಖರ್ಚಾಗತ್ತೆ ಅಥವಾ ಬಸ್ ಚಾರ್ಜ್ ಖರ್ಚಾಗತ್ತೆ ಅಂತ ಲೆಕ್ಕಾಚಾರ. ಇನ್ನು ಬಳಸಿದ್ರೆ ಸಾರ್ವಜನಿಕ ಸಾರಿಗೆ ಅಂದರೆ ಗೌರ್ಮೆಂಟ್ ಬಸ್ಗಳು ಅಥವಾ ಗೌರ್ಮೆಂಟ್ ವೆಹಿಕಲ್ಗಳನ್ನು, ಸಾರ್ವಜನಿಕರಿಗೆ ಅಂತ ಹೇಳಿ ವೆಹಿಕಲ್ಗಳಿರ್ತಾವಲ್ಲ ಅಂಥವನ್ನ ಮಾತ್ರ ಅವರು ಓಡಾಡೋಕೆ ಬಳಸ್ತಾ ಇದ್ರಂತೆ. ಸೈಕಲ್ ಬಳಸ್ತಾ ಇದ್ರಂತೆ. ನೋಡಿ, ಖರ್ಚೇ ಇಲ್ಲದಿದ್ದ ಜೀವನ ಇವ್ರದು. 1 ರೂಪಾಯಿ ಹೆಚ್ಚು ಖರ್ಚಾಗಬಾರ್ದು, ಎಲ್ಲವೂ ಕೂಡ ಫ್ರೀಯಾಗಿ ಆಗಬೇಕು ಅನ್ನುವಂಥದ್ದು, ದುಡ್ಡು ಖರ್ಚಿಲ್ಲದೆ ನಾನು ಹೇಗೆ ವಾಸ ಮಾಡ್ಬೋದು, ಹೇಗೆ ಓಡಾಡ್ಬೋದು ಅನ್ನುವಂಥ ಯೋಚನೆ ಅವರದ್ದು. ವಿದ್ಯುತ್ ಬಿಲ್ ಕಡಿಮೆ ಮಾಡೋದಕ್ಕೆ ಹವಾ ನಿಯಂತ್ರಣವನ್ನು ಬಳಸ್ತಾ ಇರಲಿಲ್ವಂತೆ. ನೋಡಿ, ಅಂದರೆ AC ಹವಾ ನಿಯಂತ್ರಣವನ್ನು ಕೂಡ ಬಳಸ್ತಾ ಇರಲಿಲ್ಲ. ಬಹುಶಃ ಮನೆ ತುಂಬ ಕಿಟಕಿಗಳಿದ್ವು ಅನ್ಸುತ್ತೆ. ಮದುವೆ ಕೂಡ ಆಗುತ್ತಂತೆ, ಮಗುವೂ ಆಯಿತು. ನೋಡಿ, ಬ್ಯಾಚುಲರ್ ಇದ್ದಾಗ ಎಲ್ಲವನ್ನ ಕಂಟ್ರೋಲ್ ಮಾಡ್ಬೋದು, ಖರ್ಚು ಕಡಿಮೆ ಅಂತ ಹೇಳ್ಬೋದು. ಆದರೆ ಮದುವೆ ಆದಮೇಲೆ, ಸಂಸಾರ ಕಟ್ಕೊಂಡ್ಮೇಲೆ, ಮಗು ಆದಮೇಲೆ ಡಬಲ್ ಖರ್ಚುಗಳು ಬರುತ್ತೆ. ಹಾಗಿದ್ರೆ ಅದೆಲ್ಲವನ್ನ ಹೇಗೆ ನಿಭಾಯಿಸಿದ್ರು? ಅಲ್ಲೂ ಕೂಡ ಜಿಪುಣತನ ಮಾಡಿದ್ರ? ನೋಡ್ತಾ ಹೋಗೋಣ. ಆದರೆ ಜೀವನ ಮಟ್ಟದಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿಕೊಳ್ಳಲೇ ಇಲ್ವಂತೆ. ನೋಡಿ, ನಾನು ಆಗಲೇ ಹೇಳಿದೆ, ಬ್ಯಾಚುಲರ್ ಆಗಿದ್ದಾಗ ಓಕೆ, ಮದುವೆಯಾಗಿ ಮಕ್ಕಳಾದ ಮೇಲೂ ಕೂಡ ಖರ್ಚಿನಲ್ಲಿ ಬದಲಾವಣೆಗಳು ಬಂದೇ ಬರುತ್ತೆ. ಆದರೆ ಅವರು ಅಷ್ಟ ದೊಡ್ಡ ಮಟ್ಟದ ಬದಲಾವಣೆಯನ್ನೇನು ಮಾಡಿಕೊಳ್ಳಲಿಲ್ವಂತೆ. ಆದರೆ ಈಗ ಇಡೀ ವಯಸ್ಸಿನಲ್ಲಿ ಪತ್ನಿ ತೀರ್ಕೊಂಡಿದ್ದಾರೆ. ಬಹುಶಃ ಅವರು ಇಷ್ಟೊಂದು ಜಿಪುಣತನ ಮಾಡಿದ್ದಾರೆ ಅಂದರೆ ಪತ್ನಿ ಆಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರಿಗೆ ಮಕ್ಕಳ ಆಸೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎಲ್ಲವನ್ನ ಕೂಡಿಟ್ಟು 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 ಕೊನೆಯವರೆಗೂ, ವೃದ್ಧಾಪ್ಯ ತಲುಪುವವರೆಗೂ ಬಹುಶಃ ಅವರು ಜಿಪುಣತನದ ಜೀವನವನ್ನೇ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಕೊನೆಗೆ ಒಂದಿನ ಇಳಿ ವಯಸ್ಸಿನಲ್ಲಿ ಅವರ ಪತ್ನಿ ತೀರಿ ಹೋಗ್ತಾರೆ. ಅದಾದ ಬಳಿಕ ಅವರಿಗೆ ಜೀವನವನ್ನ ಖುಷಿಯಿಂದ ಬದುಕದೆ ಇಷ್ಟೊಂದು ಹಣ ಉಳಿಸಿದ್ದಕ್ಕೆ ವಿಷಾದ ಮೂಡಿದೆ. ಪತ್ನಿ ಸತ್ತೋದ್ಲು, ಪತ್ನಿ ತೀರಿ ಹೋದ್ಲು, ಇನ್ನು ನಾನು ಒಬ್ಬನೇ, ಈಗಲಾದರೂ ನಾನು ಖುಷಿಯಾಗಿರ್ಬೋದಾ, ನನ್ನ ಹತ್ರ ಹಣ ಇದೆ? ಇಲ್ಲ. ಇಷ್ಟೊಂದು ಹಣ ಉಳಿಸಿದ್ದಕ್ಕೆ ಈಗ ಅವರಿಗೆ ವಿಷಾದ ಕಾಡಿದೆ. ಅದನ್ನು ತೋಡ್ಕೊಂಡಿದ್ದಾರೆ. ತಾನು ಏನೇನೆಲ್ಲ ಮಿಸ್ ಮಾಡಿಕೊಂಡೆ ಜೀವನದಲ್ಲಿ, ಹಣ ಉಳಿತಾಯದ ಹಿಂದೆ ಬಿದ್ದು ಜೀವನದ ಮರಳಿ ಬಾರದ ಅಮೂಲ್ಯ ಸಮಯವನ್ನು ನಾನು ಕಳೆದುಕೊಂಡಿದ್ದೇನೆ. ಈಗ ವೃದ್ಧಾಪ್ಯದಲ್ಲಿ ಬೇಸರ ಪಡ್ತಿದ್ದಾರೆ. ಈ ವ್ಯಕ್ತಿಯ ಕತೆ ಕೇಳಿ
ಬಹಳಷ್ಟು ಜನರಿಗೆ ಬಹುಶಃ ಒಂದು ಅರಿವು ಬಂದಿರುತ್ತೆ, ನಾನು ಜೀವನವನ್ನು ಎಂಜಾಯ್ ಮಾಡಬೇಕು, ಅದರ ಜೊತೆಗೆ ಉಳಿತಾಯವನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಬಹುಶಃ ಎಲ್ಲರೂ ಬೆಳೆಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದು ಬಿಟ್ಟು ಜಿಪುಣತನದಿಂದ ಅಥವಾ ದುಂದು ವೆಚ್ಚ ಮಾಡೋದ್ರಿಂದ ನಮ್ಮ ಜೀವನ ಸಾರ್ಥಕತೆಯನ್ನು ಕಾಣೋದಿಲ್ಲ. ನಾವು ಈ ಭೂಮಿ ಮೇಲೆ ಬಂದಾಗಿದೆ, ಈ ಭೂಮಿಯಲ್ಲಿ ನೋಡೋದಕ್ಕೆ, ತಿನ್ನೋದಕ್ಕೆ, ಅನುಭವಿಸೋದಕ್ಕೆ ಅಂಥೇಳಿ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ. ಅದು ಆಹಾರ ಆಗಿರ್ಬೋದು ಅಥವಾ ನೋಡೋಕೆ ಪ್ರಕೃತಿ ತಾಣವನ್ನು ಕೊಟ್ಟಿದ್ದಾನೆ. ಬೇರೆ ಬೇರೆ ದೇಶಗಳನ್ನು ಸುತ್ತೋ ಅವಕಾಶ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ದೇಶ ಸುತ್ತು ಇಲ್ಲ ಅಂದರೆ ಕೋಶ ಓದು ಅನ್ನುವಂಥ ಗಾದೆ ಮಾತನ್ನು ಅದಕ್ಕೆ ಹೇಳಿರುವುದು. ಹಾಗಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಭೂಮಿಯ ಮೇಲೆ ಏನೆಲ್ಲ ಇದೆ ಅದೆಲ್ಲವನ್ನ ಅನುಭವಿಸೋದರ ಜೊತೆಗೆ ವೃದ್ಧಾಪ್ಯದಲ್ಲಿ ಹಣವನ್ನು ಕೂಡಿಟ್ಟು ವೃದ್ಧಾಪ್ಯದಲ್ಲಿ ಯಾರನ್ನೂ ಅವಲಂಬಿತರಾಗದೆ ಸ್ವಾಭಿಮಾನದಿಂದ ಬದುಕನ್ನು ನಾವು ನಡೆಸಿದರೆ ಮಾತ್ರ ಬಹುಶಃ ಈ ರೀತಿ ನಾವು ಗಿಲ್ಟ್ ಫೀಲ್ ಆಗೋದು ಅಂತ ಹೇಳ್ತಾರಲ್ಲ, ಆ ಗಿಲ್ಟ್ ಫೀಲಿಂಗ್ ನಮಗಿರುವುದಿಲ್ಲ. ಈ ವ್ಯಕ್ತಿಯ ಥರ, ಈ ಸುಜುಕಿ ಅನ್ನುವಂಥ ವೃದ್ಧನ ಥರ ಹಿಂದೆ ಮರಳಿ ನೋಡಿದಾಗ ನಮಗೆ ಯಾವುದೇ ರೀತಿಯಾದಂಥ ಗಿಲ್ಟ್ ಇರೋದಿಲ್ಲ. ನಾನು ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸ್ತಿದ್ದೀನಿ, ನನಗೆ ಯಾವುದೇ ರೀತಿ ಕೊರತೆಗಳಾಗಲಿಲ್ಲ, ಯಾವ ಕೊರತೆಯನ್ನು ನನಗೆ ನಾನು ಮಾಡಿಕೊಂಡಿಲ್ಲ, ಎಲ್ಲವನ್ನು ಅನುಭವಿಸಿದ್ದೇನೆ. ಹಾಗಾಗಿ ನಾನು ನೆಮ್ಮದಿಯಿಂದ ವೃದ್ಧಾಪ್ಯವನ್ನು ಕಳೀಬೋದು, ಜೊತೆಗೆ ನನಗೆ ಯಾವಾಗ ಬೇಕಾದರೂ ಸಾವು ಬಂದರೂ ನಾನು ನೆಮ್ಮದಿಯಾಗಿ ಸಾಯಬಹುದು ಅನ್ನುವಂಥ ಒಂದು ಸಾರ್ಥಕತೆಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಸ್ಟೋರಿಯ ಸಂದೇಶ.